ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮೊದಲ ವಿಡಿಯೋ ಕನ್ನಡದಲ್ಲಿ. ಸೊ ಹೋಪ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ. ಸೊ ಆಫ್ಟರ್ ನನ್ನ ನೇಲ್ ಬಫರ್ ಆದಮೇಲೆ ಸ್ವಲ್ಪ ಡ್ರೈ ಆಗಿ ಫೀಲ್ ಆಯಿತು. ಅದರಿಂದ ಸ್ವಲ್ಪ ಲೈಟಾಗಿ ಕ್ಯೂಟಿಕಲ್ ಆಯಿಲ್ ಹಾಕೋತಾ ಇದ್ದೀನಿ, ಸೊ ದಟ್ ಅದು ಸ್ವಲ್ಪ ಹೈಡ್ರೇಟ್ ಮಾಡುತ್ತೆ, ನರಿಷ್ಡ್ ಆಗಿರುತ್ತೆ ಅಂತ. ಬಿಫೋರ್ ಗ್ಲೂ ಎಲ್ಲ ಹಾಕೋಕ್ಕೆ ಮುಂಚೆ ನನಗೆ ಸ್ವಲ್ಪ ನರಿಶ್ ಆಗಿರ್ಬೇಕಂತ ಫೀಲ್ ಆಯಿತು. ಇವತ್ತು ನಾನು ಯೂಸ್ ಮಾಡ್ತಾ ಇರೋದು ಎಮಿಗಲ್ ನೇಲ್ ಗ್ಲೂ. ಇದ್ರದ್ದೆಲ್ಲ ರಿವ್ಯೂಸ್ ನೋಡಿದೆ, ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಯೂಶ್ವಲಿ ಎಲ್ಲ ಅಫೋರ್ಡಬಲ್ ಬ್ರ್ಯಾಂಡಲ್ಲಿ ನಮಗೆ ಸಿಗಲ್ಲ ಅಲ್ವಾ ಮಾರ್ಕೆಟಲ್ಲಿ ಯೂಶ್ವಲಿ. ಸೊ ನನಗೆ ಇದು ಬಂದುಬಿಟ್ಟು ಸ್ವಲ್ಪ ಅಫೋರ್ಡಬಲ್ ಅನ್ನಿಸ್ತು, ಪ್ಲಸ್ ಚೆನ್ನಾಗಿ ಅನ್ನಿಸ್ತು ಅದರಿಂದ. ಸೊ ನೀವು ಸ್ಟಿಕ್ ಮಾಡಬೇಕಾದ್ರೆ ಕರೆಕ್ಟ್ ನೈಲ್ ಸೈಜ್ಗೆ ತೊಗೊಳ್ಳಿ, ಸ್ಕಿನ್ಗೆ ಟಚ್ ಆಗದಿರೋ ಥರ ನೋಡ್ಕೊಳ್ಳಿ. ಸ್ವಲ್ಪ ನೋಡಿ, ಈ ಥರ ಫ್ಯೂ ಸೆಕೆಂಡ್ಸ್ ಬಿಟ್ರೇ ಸಾಕು, ನೇಲ್ ಗ್ಲೂ ಸ್ಟ್ರಾಂಗ್ ಆಗಿ ಸ್ಟಿಕ್ ಆಗಿದೆ. ಇದೆಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನೀವೇ ನೋಡ್ಬೋದು. ಸೊ ಈಗ ನೇಲ್ ರೆಡಿಯಾಗಿದೆ. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಕಟ್ ಮಾಡ್ಕೋಬೇಕು. ನಾನು ಲೆಂತಾಗಿ ಬಿಡೋಣ ಅಂತಿದ್ದೆ, ಮತ್ತು ಅದನ್ನ ಶಾರ್ಟ್ ಮಾಡಿದೆ. ಗರ್ಲ್ಸ್ ಮೈಂಡ್ ಸೆಟ್ ಮತ್ತು ಇವಾಗ ನಾನು ಅದನ್ನ ಸ್ವಲ್ಪ ಬಫರ್ ಮಾಡ್ಕೋತಾ ಇದ್ದೀನಿ, ಲೈಟ್ ಆಲ್ಮಂಡ್ ಶೇಪಿಗೆ ತರೋಣ ಅಂತ. ಕ್ಲೀನಾಗಿ ಬಫರ್ ಮಾಡಾದ್ಮೇಲೆ ಈಗ ಇವಾಗ ಅದನ್ನ ಎರಡನ್ನೂ ಮರ್ಜ್ ಮಾಡಬೇಕು. ಟಿಪ್ಪನ್ನ ನೀಲನ್ನ ಮರ್ಜ್ ಮಾಡಿದ್ರೆ ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಪ್ಲಸ್ ನೋಡೋಕ್ಕೂ ಫಿನಿಶ್ ಆಗಿರುತ್ತೆ. ಹಿಯರ್ ಇಟ್ ಇಸ್ ಆಲ್ಮೋಸ್ಟ್. ಮತ್ತು ಶೆಲ್ಸ್ದು ಪ್ರೊಫೆಷ್ನಲ್ ಕ್ಯೂಟಿಕಲ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾನು ಯಾವುದೇ ನೇಲ್ ಪಾಲಿಷ್ ಹಾಕಿಲ್ಲ, ಜೆಲ್ನ. ಬಟ್ ಬಿಫೋರ್ ದಟ್ ನಾನು ನಿಮಗೆ ಇದು ಜಸ್ಟ್ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ.